ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಒಂದ್ಸಲಿ ಪ್ಲೇ ಮಾಡ್ತೀನಿ, ಅನಾಲಿಸಿಸ್ ನೋಡ್ಕೊಳ್ಳಿ. ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಲೆವೆಲ್ಸು ಇಲ್ಲ, ಅನಾಲಿಸಿಸ್ ಇಲ್ಲ. ಯಾಕಂದರೆ ನಾವು ಯಾರು ಸೆಬಿ ರಿಜಿಸ್ಟರ್ ಲೆವೆಲ್ಸು ಎಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ತುಂಬ ಸಿಂಪಲ್ ನೋಡಿ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಈ ಗ್ರೀನ್ ಲೈನ್ ಏನಿದೆ 50-100 ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಈ ಝೋನ್ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಕ್ಯಾಂಡಲ್ ಬಂದರೆ ಸಿ ಮಾಡ್ತೀವಿ. ಈ ಝೋನ್ ಬ್ರೇಕ್ ಮಾಡಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಇದೇ ಝೋನ್ ಒಳಗಡೆ ಬಂದು ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಇ ಮಾಡ್ತೀವಿ. ಓಕೆ, ಇದು ಪಿ, ಇದ್ರ ಮೇಲೆ ಸಿ, ಇದು ನೋ ಟ್ರೇಡ್. ಇದು ಬ್ಯಾಂಕ್ ನಿಫ್ಟಿ. ಕೇಳಿಸ್ಕೊಂಡ್ರಲ್ವ? ಇಲ್ಲಾಂದರೆ ಅನಾಲಿಸಿಸ್ ಯೂಟ್ಯೂಬಲ್ಲಿ ಇರ್ತದೆ, ನೀವು ನೋಡ್ಕೋಬೋದು. ತುಂಬ ಸಿಂಪಲ್. ಇದ್ರ ಮೇಲೆ ಹೋದರೆ ಸಿ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಕೆಳಗಡೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಪಿ ಇ ಮಾಡ್ತೀವಿ. ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ವಿ. ಮಾರ್ಕೆಟ್ ಈಗ ನಿಮ್ಗೆ ಅಪ್ ಸೈಡ್ ಎಂಟ್ರಿ ಬಂದಿಲ್ಲ, ಡೌನ್ ಸೈಡ್ ಎಂಟ್ರಿ ಬಂದಿಲ್ಲ. ಇದ್ರೊಳಗಡೆ ನೋಡಿ ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ವಿ. ಕಂಪ್ಲೀಟ್ ಸೈಡ್ ವೇಸ್ ಮಾರ್ನಿಂಗಿಂದ ಇಲ್ಲಿವರೆಗೂ ಕಂಪ್ಲೀಟ್ 100 ಪಾಯಿಂಟ್ಸೇ ಇತ್ತು ಸ್ಪಾಟ್ ಚಾರ್ಟಲ್ಲಿ. ಪ್ರೀಮಿಯಮಲ್ಲಿ ತುಂಬ ಕಡಿಮೆ ಪ್ರೀಮಿಯಮ್. ಓಕೆ, ಕಂಪ್ಲೀಟ್ ಸೈಡ್ ವೇಸ್. ಈ ಸೈಡ್ ವೇಸಲ್ಲಿ ನಾವು ಟ್ರೇಡ್ ಮಾಡಲ್ಲ ಅಂತ ನೆನೆ ಹೇಳಿದ್ವಿ. ಝೋನ್ ಒಳಗಡೆ ಕಂಪ್ಲೀಟ್ ಮಾರ್ಕೆಟ್ ಅದೇ ಝೋನಲ್ಲಿದೆ. ಓಕೆ, ಇವತ್ತು ನಾವೇನೇನು ಟ್ರೇಡ್ ಮಾಡಿ, ಇದು ಬ್ಯಾಂಕ್ ನಿಫ್ಟಿ ಕೂಡ ಹೇಳಿದ್ವಿ. ಇಲ್ಲೊಂದು ಗ್ರೀನ್ ಲೈನ್ ಇದೆ. ಇದ್ರ ಕೆಳಗಡೆ ಬಂದರೆ ಮಾತ್ರ ಪಿ ಇ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಇದು ನೋ ಟ್ರೇಡ್ ಝೋನ್ ಅಂತ, ಅದು ಆಗಿಲ್ಲ. ಫಿನ್ ನಿಫ್ಟಿ ಅದಕ್ಕೂ ಹೇಳಿದ್ವಿ. ಇದ್ರ ಕೆಳಗಡೆ ಬಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು. ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ 0 to 0 ಮಾಡ್ಬೋದು ಅಂತ, ಅದು ಬಂದಿಲ್ಲ. ಕಂಪ್ಲೀಟ್ ಸೈಡ್ ವೇಸ್. ಓಕೆ, ಪರ್ಫೆಕ್ಟ್ ಅನಾಲಿಸಿಸ್ ವರ್ಕ್ ಆಗಿದೆ. ಈ ಝೋನ್ ಒಳಗಡೆ ಟ್ರೇಡ್ ಮಾಡಲ್ಲ ಅಂತ, ಮಾರ್ಕೆಟ್ ಅದೇ ಝೋನಲ್ಲಿದೆ, ನೋ ಪ್ರಾಬ್ಲಮ್. ಇವತ್ತು ನಾವೇನು ಮಾಡಿದ್ವಿ, ತುಂಬ ಸಿಂಪಲ್. 3 ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ವಿ. ಫಸ್ಟ್ ಕ್ಯಾಂಡಲ್ ಕ್ರಾಸ್ ಆಗುವಾಗ ಸಿ ಬೈ ಮಾಡಿ ಅಂತ. ಯಾಕೆ ಅಂದರೆ ಸಪೋರ್ಟ್ ಅನ್ನೋದು ಇಲ್ಲೇ ಇದೆ, ಸ್ಕೋಪ್ ಆ್ಯಂಡ್ ರೀಚ್ ಪ್ರಾಬ್ಲಮ್ ಬರಲ್ಲ. ನೀವು ನೋಡ್ಕೋಬೋದು ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಫಸ್ಟ್ ಕ್ಯಾಂಡಲ್ ಕ್ರಾಸ್ ಆಗುವಾಗ ಸಿ ಮಾಡಿದ್ವಿ. ಈ ಮೂಮೆಂಟಮ್ ಇಲ್ಲಿವರೆಗೂ ಇತ್ತು ಟಾರ್ಗೆಟ್, ಎಕ್ಸಾಕ್ಟ್ ಟಾರ್ಗೆಟ್ ಬಂದಿದೆ. ಓಕೆ, ಈಗ ನಾಳೆ ಏನು ಮಾಡಬೇಕು, ಸೇಮ್ ಲೆವೆಲ್ಸ್, ಏನು ಚೇಂಜಸ್ ಇರಲ್ಲ, ನೋಡ್ಕೊಳ್ಳಿ. ನಾಳೆ ಕೂಡ ತುಂಬ ಸಿಂಪಲ್. ಮಾರ್ಕೆಟ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ಮಾರ್ಕೆಟ್ ಓಪನ್ ಆಗೋದು ಇಂಪಾರ್ಟೆಂಟ್. ಫಸ್ಟ್ ಕ್ಯಾಂಡಲ್ ಲೋ ಎಲ್ಲಿ ಕ್ರಿಯೇಟ್ ಮಾಡುತ್ತೆ ನೋಡ್ಕೊಳ್ಳಿ. ಈ ಸಪೋರ್ಟ್ಗಿಂತ ಮೇಲೇ ಕ್ರಿಯೇಟ್ ಆಗಬೇಕು. ಅದು ಈ ಸಪೋರ್ಟ್ನ ಬ್ರೇಕ್ ಮಾಡಬಾರ್ದು, ಇದ್ರ ಮೇಲೇ ಕ್ರಿಯೇಟ್ ಆಗಬೇಕು. ಕ್ರಿಯೇಟ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅದರ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು, ಮಾರ್ನಿಂಗ್ 9:25 9:20-25 ನಿಮಿಷಕ್ಕೇ ನೀವು ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ ಆಗಲಿ 10 ಮಿನಿಟ್ಸ್ ಆಗಲಿ ಒಂದು ಕ್ಯಾಂಡಲ್ ಕನ್ಫರ್ಮೇಷನ್ ನೋಡಿಕೊಂಡು, ಅದರ ಹೈಯಲ್ಲಿ 0 to 0 OTMನ ಬೈ ಮಾಡ್ಕೋಬೋದು. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಟಾರ್ಗೆಟ್ ಇದು ಈ ಗ್ರೀನ್ ಲೈನ್ ಹಾಕಿದ್ದೀವಲ್ಲ 50,200, ಇದು ಟಾರ್ಗೆಟ್. ಇಲ್ಲಿವರೆಗೂ ಚಾನ್ಸ್ ಇದೆ. ಇಲ್ಲಿ ಬಂದಮೇಲೆ ರೀ ಎಂಟ್ರಿ ಬಂದು ಮತ್ತೆ ಅಪ್ಸೈಡ್ ಆಗುತ್ತಾ ರಿಟರ್ನ್ ಆಗುತ್ತಾ ಅನ್ನೋದು ಲೈವಲ್ಲಿ ನೋಡೋಣ. ಇಲ್ಲಿವರೆಗೂ ಟಾರ್ಗೆಟ್ ಇದೆ. ಇದು ಬ್ಯಾಂಕ್ ನಿಫ್ಟಿ. ಇನ್ ಕೇಸ್ ಫಸ್ಟ್ ಕ್ಯಾಂಡಲ್ ಇದ್ರ ಕೆಳಗಡೆ ಬ್ರೇಕ್ ಆಗಿ ಬಂತು ಅಂದರೆ ಸಿ ಕಡೆ ನೀವು 5 ಮಿನಿಟ್ಸ್ ಮಾಡಿ 10 ಮಿನಿಟ್ಸ್ ಮಾಡಿ. ಪಿ ಕಡೆ ಮಾಡ್ತೀನಿ ಅಂದರೆ 50 ಮಿನಿಟ್ಸೇ ಮಾಡಬೇಕು. 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ತಗೊಳ್ಳಿ. ಈ ಕಡೆ ಇಲ್ಲಿವರೆಗೂ ಈ ಝೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಝೋನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡ್ತೀವಿ. ಈ ಝೋನ್ ಕೆಳಗಡೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಪಿ ಕಡೆ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ. ಫ್ಲ್ಯಾಟ್ ಓಪನ್ ಅಂದರೆ ಗ್ಯಾಪ್ ಡೌನ್. ಸೇಮ್ ನಿಫ್ಟಿ ನಿನ್ನೆ ಏನು ಲೆವೆಲ್ಸು ಏನು ಅನಾಲಿಸಿಸ್ ಸೇಮ್, ಏನು ಚೇಂಜಸ್ ಇಲ್ಲ. ಯಾಕಂದರೆ ಸೇಮ್ ಎಕ್ಸಾಕ್ಟ್ ನಿನ್ನೆ ಏನು ಮಾರ್ಕೆಟ್ ರನ್ ಆಯಿತು ಸೇಮ್, ಇವತ್ತು ಅದೇ ಸೇಮ್. ಈ ಗ್ರೀನ್ ಬ್ರೇಕ್ ಆದರೆ, ಗ್ರೀನ್ ಲೈನ್ ಬ್ರೇಕ್ ಆದರೆ ಈ ಸಪೋರ್ಟ್ವರೆಗೂ ಬರುತ್ತೆ. ಇಲ್ಲಿಗೆ ಬರೋವರೆಗೂ ಪಿ ಕಡೆ ಇರ್ಬೋದು 50% ಕ್ವಾಂಟಿಟಿ. ಇದು ಬಂದ ಮೇಲೆ ಸಪೋರ್ಟ್ ಹತ್ರದಿಂದ 50 ಮಿನಿಟ್ಸ್ ಟೈಮ್ ಯೂಸ್ ಮಾಡಿಕೊಂಡು ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇದು ಲೆವೆಲ್ಸ್. ಇದು ನಿಫ್ಟಿದು. ಫಿನ್ ನಿಫ್ಟಿ
ಫಿನ್ ನಿಫ್ಟಿ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ, ಸೆಂಟ್ರಲ್ಲಿದೆ. ಒಂದು ಕರೆಕ್ಷನ್, ಇನ್ನೂ ಈ ಲೋ ಬ್ರೇಕ್ ಆದರೆ ಕರೆಕ್ಷನ್ ಬರ್ಬೋದು. ಈ ಲೋ ಅನ್ನೋದು ಇವತ್ತೊಂದು ಲೋ ಕ್ರಿಯೇಟ್, ಇಲ್ಲಿಗೆ ಇಟ್ಕೊಳ್ಳಿ, ಇಲ್ಲಿಗೆ ಈ ಲೋ. ಓಕೆ, ಈ ಲೋ ಬ್ರೇಕ್ ಆದರೆ ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಈ ಸ್ಪೇಸ್ಗೋಸ್ಕರ. ಇಲ್ಲಿ ಬಂದಮೇಲೆ ಇಲ್ಲಿಂದ ಬೈ. ಓಕೆ, ನೋಡ್ಕೊಳ್ಳಿ, ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರೋರು ಎಕ್ಸಿಟ್ ಆಗ್ತಿರಲ್ವ, ಮತ್ತೆ ರಿಕ್ವೆಸ್ಟ್ ಕಳಿಸ್ಬೇಡಿ, ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ನೆನ್ನೆಯಿಂದ 3 ಜನ ಎಕ್ಸಿಟ್ ಆಗಿ ಮತ್ತೆ 3 ಜನದ ರಿಕ್ವೆಸ್ಟ್ ಬಂದಿದೆ. ನಾನು ಡಿಸ್ಮಿಸ್ಸೇ ಮಾಡ್ತೀನಿ, ಅಕ್ಸೆಪ್ಟ್. ಒಂದ್ಸಲ ಎಕ್ಸಿಟ್ ಆದಮೇಲೆ ನಾನು ಜಾಯ್ನ್ ಮಾಡಿಸಲ್ಲ. ಓಕೆ, ಇಂಟ್ರೆಸ್ಟ್ ಇರೋರು ಮಾತ್ರ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.